ರುಚಿಕರವಾದ ಮಟನ್ ಸುಕ್ಕ ರೆಡಿ. ಹೀಗೆ ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಬಾಯ್. ಬೇಗ ಆಗುತ್ತೆ. ಇದಕ್ಕೆ ನಾನೀಗ ನಾನು ಜಾಸ್ತಿಯಾಗಿ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆನೆ ಹಾಕೋದು, ಹಾಗಾಗಿ ನಾನು ಅದನ್ನೇ ಹಾಕಿ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ 5 ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದೀನಿ ನೋಡಿ ಗೈಸ್. ಹಾಗೆ 1 ಇಂಚು ಶುಂಠಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಗೈಸ್. ಒಳ್ಳೆ ರೀತಿಲಿ ಫ್ರೈ ಆಗಲಿ. ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಗೈಸ್. ಹಾಗೆ 3 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನೋಡಿ ಗೈಸ್. ನೋಡ್ತಾ ಇದ್ದೀರಾ, ಫ್ರೈ ಆಗ್ತಾ ಇದೆ. ಹಾಗೆ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಗೈಸ್. ಈರುಳ್ಳಿ ಹಾಕಿದ್ದೀನಿ. ಒಂದು ಚೆನ್ನಾಗೆಲ್ಲ ಫ್ರೈ ಆಗಲಿ. ಈರುಳ್ಳಿನ ಹಾಕಿದ್ದೀನಿ, ಚೆನ್ನಾಗೆಲ್ಲ ಫ್ರೈ ಆಗ್ತಾ ಇದೆ ನೋಡಿ ಗೈಸ್. ಎಲ್ಲ ಸಾಫ್ಟ್ ಆಗಬೇಕು ಗೈಸ್. ಇದು ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗಲಿ. ಇದಕ್ಕೆ ಹಂಗೆ 1 ಟೊಮೊಟೊ ಹಾಕೋಣ ಗೈಸ್. ನೋಡಿ, 1 ಟೊಮೊಟೊ ಹಾಕಿದ್ದೀನಿ. ಹಾಗೆ 1 ಟೊಮೊಟೊ ಹಾಕಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆಗಲಿ. 5 ನಿಮಿಷನ ಫ್ರೈ ಮಾಡಿ ನೋಡಿ ಗೈಸ್. ಇದೇ ಥರ 5 ನಿಮಿಷ ಫ್ರೈ ಮಾಡೋದ ಟೊಮೊಟೊ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಸ್ಮೂತ್ ಆಗಲಿ. ಹೀಗೆ ಥರ ಫ್ರೈ ಮಾಡ್ತಾರೆ 5 ನಿಮಿಷ. ನಾನು ಹಾಗೆ ಅರ್ಧ kg ನಾಟಿ ಮಟನ್ ತಗೋತಾ ಇದ್ದೀನಿ ನೋಡಿ ಗೈಸ್. ಪ್ಯೂರ್ ನಾಟಿ ಮಟನ್ ಅರ್ಧ kg ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಇವಾಗ ಬನ್ನಿ ಹಾಕೋಣ. ಪ್ಯೂರ್ ನಾಟಿ ಮಟನ್ ಹಾಕಿದ್ದೀನಿ ನೋಡಿ ಗೈಸ್. ಇದು ಚೆನ್ನಾಗಿ ಫ್ರೈ ಆಗಲಿ. ಹೀಗೆ ಇದನ್ನು 5 ನಿಮಿಷ ಮತ್ತು 10 ನಿಮಿಷ ಬೇಯಿಸ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊತಾ ಇರಿ ಗೈಸ್. ಇದು ಮಟನ್ ಸುಕ್ಕ ಮಾಡ್ತಾ ಇರೋ ವಿಧಾನ ವಿಡಿಯೋ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಮಟನ್ ಸುಕ್ಕ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಮಟನ್ ಇವಾಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ 1 ಚಮಚ ಅರಿಶಿನ ಪುಡಿ ಹಾಕೋಣ ನೋಡಿ ಗಾಯ್ಸ್. ಇವಾಗ 1 ಚಮಚ ಅರಿಶಿನ ಪುಡಿ ಹಾಕಿದ್ದೀನಿ, 1 ಚಮಚ. ನಾನು ಇದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ. ನಿಮಗೆ ಹಾಕೋಕ್ಕೆ ಇಷ್ಟ ಇದ್ದರೆ ಹಾಕಿ, ನಾನು ಹಾಕ್ತೀನಿ. ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ ನೋಡಿ ಗೈಸ್. ಎಲ್ಲ ಚೆನ್ನಾಗಿ ಫ್ರೈ ಆಯ್ತೈತೆ, ಕುದೀತೈತೆ. ನಾಟಿ ಮಟನ್ ಅಲ್ವಾ ಗೈಸ್, ಇದು ತುಂಬ ಸ್ಮೂತಾಗಿರುತ್ತೆ. ಇದು 3 ವಿಸಲ್ ಕೂಗಿಸ್ರೆ ಸಾಕು. 3 ವಿಸಲ್ ಕೂಗಿಸಿ ಗೈಸ್ ಸಾಕು. ನಾಟಿ ಮಟನ್ ಅಲ್ವಾ, ಬೇಗ ಬೆಂದೋಗುತ್ತೆ. ನಾನು 3 ವಿಸಲ್ ಕೂಗಿಸ್ತೀನಿ. ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ, ಜಾಸ್ತಿ ಹಾಕಲ್ಲ ನೋಡಿ ಗೈಸ್. ಇದನ್ನು ಕೂಗೋಕೆ ಇಟ್ಟಿದ್ದೀನಿ. ಇವಾಗ ಇದು 3 ವಿಸಲ್ ಬರಲಿ. ಇದು ಕೂಗೋವಷ್ಟೊತ್ತಿಗೆ ಬೇರೆ ಐಟಮ್ ಎಲ್ಲ ರೆಡಿ ಮಾಡೋಣ ಬನ್ನಿ ಬಾಯ್ಸ್. ಸುಕ್ಕಕ್ಕೆ ಏನೇನು ಬೇಕು ಅಂತ. ಇವಾಗ ಗಸಗಸೆ ಹುರ್ಕೋತಾ ಇದ್ದೀನಿ ನೋಡಿ ಗೈಸ್. ಇದು ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ, ಅದಕ್ಕೋಸ್ಕರ ಇದು ಗಸಗಸೆ ಹುರ್ಕೋತಾ ಇದ್ದೀನಿ. 1 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ, 4-5 ಮೆಣಸು ಹಾಕ್ತಾಯಿದ್ದೀನಿ, 1 ಚಮಚ ಸೋಂಪು, ಚಿಟಕಿಯಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ, ಒಂದು 10-15 ಕಾಳು ಮೆಂತ್ಯ ಹಾಕ್ತಾಯಿದ್ದೀನಿ, ಚಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಏಲಕ್ಕಿ ಹಾಕ್ತಿದ್ದೀನಿ, ಪಲಾವ್ ಎಲೆ, ಮರಾಠಿ ಮಗ್ಗು, ಚಕ್ಕೆ, ಲವಂಗ ಎಲ್ಲ ಇದನ್ನು ಸ್ಲೋ ಮೀಡಿಯಮ್ಗೆ ಹುರ್ಕೊಳ್ಳೋಣ. ಪಟ ಅಂತ ಸಿಡಿಬೇಕು. ಇದು ಇವಾಗ ಆಗಿದೆ ಗೈಸ್. ಇದನ್ನು ಒಂದು ಪ್ಲೇಟಿಗೆ ಎತ್ತಿಡೋಣ. ಆಗೈತೆ ಇದು ಎಲ್ಲ ಒಂದು ಪ್ಲೇಟಿಗೆ ಹುರಿದಿಟ್ಟಿದ್ದೀನಿ ಗೈಸ್. ನೆಕ್ಸ್ಟ್ ಏನು ಬೇಕು ಅಂತ ತೋರಿಸ್ತೀನಿ. ನಾನಿವಾಗ 5 ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ನೋಡಿ ಗೈಸ್. ಹಾಗೆ ಸ್ವಲ್ಪ ಖಾರದ ತಕ್ಕನಾಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಮತ್ತು 2 ಖಾರದ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಒಂದು 5-6 ಖಾರದ ಮೆಣಸಿನ್ಕಾಯಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಾದ್ರೂ ಫ್ರೈ ಮಾಡ್ಕೊಬೋದು, ಹಾಗೇನಾದರೂ ಫ್ರೈ ಮಾಡ್ಕೊಬೋದು ನೋಡಿ ಗೈಸ್. ನಾನು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ ನೋಡಿ ಗೈಸ್. ನೀವು ಹಾಕೊಳ್ಳೋಂಗಿರ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಂಗ್ರೆ ಸ್ಕಿಪ್ ಮಾಡ್ಬೋದು. 15 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಅದು ಫ್ರೈ ಆಗಬೇಕು. ಈ ಥರ ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. 10 ಬೆಳ್ಳುಳ್ಳಿ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ ಗೈಸ್. ಹಾಗೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ, ಚೆನ್ನಾಗಿ ಫ್ರೈ ಆಗಲಿ. ಹಾಗೆ ಮತ್ತು ಈರುಳ್ಳಿ ಹಾಕಿದ್ದೀನಿ, ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ, ಚೆನ್ನಾಗಿರುತ್ತೆ. ಫ್ರೈ ಆಗ್ತಾಯಿದೆ, ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಗೈಸ್. ನೋಡಿ ಗೈಸ್, ಇದು ಫ್ರೈ ಆಯಿತು. ಇದನ್ನು ತೆಗೆದುಬಿಡೋಣ. ಒಮ್ಮೆ ಈ ಸಲ ಈ ಥರ ಮಾಡಿ ನೋಡಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ಫ್ರೈ ಆಯಿತು, ಇವಾಗ ತೆಗಿತಾ ಇದ್ದೀನಿ.
ಇವಾಗ ಸ್ವಲ್ಪ ಕಾಯಿ ಹಾಕಿದ್ದೀನಿ, ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ, ಸ್ಲೋ ಮೀಡಿಯಮ್ಗೆ ಹಾಕಿ ಉಟ್ಕೊಳ್ಳಿ ಗೈಸ್. ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಗೈಸ್, ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಮತ್ತು ಮೆಣಸು ಎಲ್ಲ ಹುರ್ಕೊಂಡಿದ್ದೀನಲ್ಲ ಗೈಸ್, ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ದೀನಲ್ಲ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೀರು ಹಾಕ್ದಂಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಮತ್ತು ಇದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಹಾಗೆ ಕಾಯಿ ತುರಿ ಮತ್ತು ಅರಿಶಿನ ಹಾಕಿದ್ದೀವಲ್ಲ, ಇದನ್ನು ಜಾಸ್ತಿ ಪೇಸ್ಟ್ ಮಾಡ್ಕೊಳ್ಬೇಡ, ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದೆಲ್ಲ ಪೇಸ್ಟ್ ಆಗೈತೆ ನೋಡಿ ಗೈಸ್, ಎಲ್ಲ ಪೇಸ್ಟ್ ಆಗಿದೆ. ಇದು ಬೇಕಾದರೆ ಸೂಪ್ ಕುಡಿಬೋದು, ಮಕ್ಳಿಗೆ ಕುಡ್ಸಂಗಿದ್ರೆ ಕುಡಿಸ್ಬೋದು. ಇಷ್ಟೊಂದು ಥರ ಸೂಪ್ ಹಾಕಲ್ಲ ನಾನು, ಯಾಕೆ ಅಂದರೆ ಡ್ರೈ ಆಗಬೇಕಲ್ವ, ಅದಕ್ಕೋಸ್ಕರ ಇಷ್ಟೊಂದು ಥರ ಸೂಪ್ ಹಾಕಲ್ಲ. ಕುಡಿಯಂಗಿದ್ರೆ ಕುಡಿಬೋದು, ಮಕ್ಳಿಗೆ ಬೇಕಾದರೂ ಕುಡಿಸ್ಬೋದು ನೋಡಿ ಗೈಸ್. ಮತ್ತು ನಾನು ಕುಕ್ಕರ್ ಇಟ್ಟಿದ್ದೀನಿ, ಮೊಟ್ಟೆ ಇಟ್ಟಿದ್ದೀನಿ. ನೀವು ಮಣ್ಣಿನ ಪಾತ್ರೆಯಲ್ಲಾದರೂ ಮಾಡ್ಕೋಬೋದು, ನಮ್ಮ ಮನೆ ಮಣ್ಣಿನ ಪಾತ್ರೆ ಇಲ್ಲ, ಅದಕ್ಕೋಸ್ಕರ ಕುಕ್ಕರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಇವಾಗ ಪೇಸ್ಟ್ ಮಾಡಿದ್ದೀನಲ್ಲ, ಇದನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ರುಬ್ಕೊಂಡು ಮಡಿಕೊಂಡ್ರೆ ತುಂಬ ಸುಲಭ ಮಾಡೋದು, ಆದರೆ ನಾನು ಮಾಡ್ತಾಯಿದ್ದೀನಿ ನೋಡಿ ಗೈಸ್. ಎಲ್ಲ ಇವಾಗ ಪೇಸ್ಟ್ ಹಾಕಿದ್ದೀನಿ. ಪೌಡ್ರ್ ಮಾಡಿ ಮಡಿಕೊಂಡ್ರೆ ಬೇಗ ಈಸಿ ಆಗುತ್ತೆ, ನಾವು ಪೌಡ್ರ್ ಮಾಡಿ ಮಡಿಕೊಳ್ಳಿಲ್ಲ ಅಂದರೆ ಲೇಟ್ ಆಗುತ್ತೆ. ಇವಾಗ ಸುಕ್ಕ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಗೈಸ್, ಸುಕ್ಕ ಪುಡಿ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಸುಕ್ಕ ಪುಡಿ ಹಾಕ್ತಾಯಿದ್ದೀನಿ. ಈಗ ಇವಾಗ ಚೆನ್ನಾಗಿ ಕುದೀತೈತೆ ನೋಡಿ ಗೈಸ್, ಕುದೀತೈತೆ. ಎಷ್ಟು ಚೆನ್ನಾಗಿ ಕುದೀತೈತೆ ನೋಡಿ. ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದರೆ ನೋಡಿ ಹಾಕೊಳ್ಳಿ ಗೈಸ್. ನಾನು ಮೊದಲೇ ಮಟನ್ಗೂ ಉಪ್ಪು ಹಾಕಿದ್ದೀನಲ್ಲ, ಇನ್ನೊಂದು ಸ್ವಲ್ಪ ಬೇಕಾದರೆ ನೋಡಿ ಹಾಕೋಬೋದು. ಇವಾಗ ಕಾಯಿ ತುರಿ ಹಾಕಿದ್ದೀನಿ. ಕಾಯಿ ತುರಿ ಹಾಕಿದ್ದೀನಿ ನೋಡಿ, ಎಲ್ಲ ಹಾಕಿದ್ದೀನಿ. ಇನ್ನೊಂದು ವಿಜಲ್ ಕೂಗ್ಸೋಣ, ಯಾಕೆ ಅಂದರೆ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಇನ್ನೊಂದು ವಿಜಲ್ ಕೂಗ್ಸೋಣ ನೋಡಿ ಗೈಸ್. ಲಾಸ್ಟಿಗೆ ಕೊತ್ತಂಬರಿ ಹಾಕೋಣ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಗೈಸ್. ಮಟನ್ ಸುಕ್ಕ ರೆಡಿ.